ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಈ ಪ್ರೊಕ್ಯೂರ್ಮೆಂಟ್ ಮತ್ತು ಕೆಪಿಪಿ ಪೋರ್ಟಲ್ ರಿಜಿಸ್ಟ್ರೇಷನ್ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಯನ್ನು ಕೊಡುವಂಥದ್ದು. ಇನ್ನೂ ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕನ್ ಒತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದ್ರೂ ನಮ್ಮ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳು ಬೇಕಾದ ಚಾನಲ್ ಮೆಂಬರ್ಶಿಪ್ ಅನ್ನು ನೀವು ಪಡ್ಕೊಳ್ಳುವಂಥದ್ದು. ಸೊ ಈ ವಿಡಿಯೋ ಕೆಳಗಡೆ ನಿಮಗೆ ಜಾಯಿನ್ ಅಂತ ಆಪ್ಷನ್ ಬರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ ಜಾಯಿನ್ ಆಗಿ ನೀವು ಎಕ್ಸ್ಟ್ರಾ ವಿಡಿಯೋಸ್ ಅನ್ನು ನೀವು ಆಕ್ಸೆಸ್ ಮಾಡಾಗಿದೆ. ಇವಾಗ ಆಲ್ರೆಡಿ ಇಲೆಕ್ಷನ್ಸ್ ಮುಗ್ದಿದೆ. ಸೊ ನೆಕ್ಸ್ಟ್ ಟೆಂಡರ್ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ. ಡೈಲಿ ಟೆಂಡರ್ಸ್ ಬರ್ತಾನೆ ಹೋಗುತ್ತೆ. ಆಲ್ ಓವರ್ ಕರ್ನಾಟಕದ ಎಲ್ಲ ಟೆಂಡರ್ಸ್ ಕ್ಲೋಸ್ ಆಗಿತ್ತು. ಸೊ ಇವಾಗ ಸ್ಟಾರ್ಟ್ ಆಗುತ್ತೆ. ಸೊ ನಾಳೆಯಿಂದ. ಸೊ ಅದಕ್ಕೆ ಯಾರ್ಯಾರು ಇನ್ನೂ ತನಕ ಲೈಸೆನ್ಸ್ ಹೊಂದಿದ್ದು ಈ ಪ್ರೊಕ್ಯೂರ್ಮೆಂಟ್ ಅಂಡ್ ಕೆಪಿಪಿ ಪೋರ್ಟಲ್ ರಿಜಿಸ್ಟ್ರೇಷನ್ ಮಾಡದೇ ಇದ್ದವರು ಇವಾಗ ಮಾಡ್ಕೊಳ್ಬಹುದು. ಇಷ್ಟು ದಿನ ಸ್ವಲ್ಪ ಟೆಂಡರ್ಸ್ ಇರಲಿಲ್ಲ ಆಗಿತ್ತು. ಲಾಸ್ಟ್ 2.5 months ತುಂಬಾ ರಿಜಿಸ್ಟ್ರೇಷನ್ಸ್ ಯಾರು ಮಾಡ್ಕೊಂಡಿರ್ಲಿಲ್ಲ. ಸೊ ಇವಾಗ ನೀವು ನಾಳೆಯಿಂದ ರಿಜಿಸ್ಟ್ರೇಷನ್ ಅನ್ನ ಈಸಿಯಾಗಿ ಮಾಡ್ಕೊಳ್ಬಹುದು. ಏನು ತೊಂದರೆ ಇಲ್ಲ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಟೆಂಡರ್ಸ್ಗೂ ಕೂಡ ಅಪ್ಲೈ ಅನ್ನ ಮಾಡಬಹುದು. ಸೊ ಇದ್ರ ಪ್ರೊಸೀಜರ್ಸ್ ಹೇಗೆ ಅಂತ ಆಲ್ರೆಡಿ ತುಂಬಾ ವಿಡಿಯೋಸ್ ಅಲ್ಲಿ ನಾನು ಹೇಳಿದ್ದೀನಿ. ನಿಮ್ಗೆ ತಿಳಿಸೋಣ ಅಂತ ಈ ವಿಡಿಯೋ ಮಾಡುವಂತದ್ದು. ಈಗ ಯಾವುದೇ ಒಂದು ಟೆಂಡರ್ ರಿಜಿಸ್ಟ್ರೇಷನ್ ಫಸ್ಟ್ ಆಗ್ಬೇಕಂತ ಹೇಳಿದ್ರೆ ಅಥವಾ ಯಾವುದೇ ಒಂದು ಕರ್ನಾಟಕ ಗವರ್ಮೆಂಟ್ ಪೋರ್ಟಲ್ ಗೆ ನೀವು ರಿಜಿಸ್ಟ್ರೇಷನ್ ಆಗ್ಬೇಕಂತ ಹೇಳಿದ್ರೆ ಫಸ್ಟ್ ನಿಮ್ಗೆ ಬೇಕಾಗುವಂತದ್ದು ಡಿಜಿಟಲ್ ಸೈನ್ ಸರ್ಟಿಫಿಕೇಟ್ ಅಂತ. ಸೊ ಈ ಡಿಜಿಟಲ್ ಸೈನ್ ಸರ್ಟಿಫಿಕೇಟ್ ಏನು ಉಂಟಲ್ಲ, ಇದಕ್ಕೆ ನಿಮ್ ಟೆಂಡರ್ ಗೆ ರೇಟ್ ಏನು ಹಾಕ್ತಿರಲ್ಲ, ಅಮೌಂಟ್ ಅದು ಹಾಕ್ಲಿಕ್ಕೆ ಸೊ ಈ ಡಿಜಿಟಲ್ ಸಿಗ್ನೇಚರ್ಸ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಡಿಜಿಟಲ್ ಸಿಗ್ನೇಚರ್ಸ್ ಫಸ್ಟ್ ರೆಡಿ ಮಾಡ್ಕೊಳ್ಬೇಕು. ಸೊ ಈ ಡಿಜಿಟಲ್ ಸಿಗ್ನೇಚರ್ಸ್ ಗೆ ರೆಡಿ ಮಾಡ್ಕೊಳ್ಳೋಕೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಯಾವ್ದಪ್ಪ ಅಂತ ಹೇಳಿದ್ರೆ ನಿಮ್ದು KYC ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಫೋಟೋ, ಇಮೇಲ್ ID ಮತ್ತು ಮೊಬೈಲ್ ನಂಬರ್. ಸೊ ಇದಿಷ್ಟನ್ನ ಕೊಟ್ಬಿಟ್ಟು ಡಿಜಿಟಲ್ ಸಿಗ್ನೇಚರ್ಸ್ ಅನ್ನ ಫಸ್ಟ್ ಪಡ್ಕೊಳ್ಬೇಕು. ಇದಾದ್ಮೇಲೆ ಒಂದು ಅಫಿಡವಿಟ್ಸ್ ಬೇಕಾಗತ್ತೆ. ಸೊ ಅದು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ನಿಮ್ದು ಲೈಸೆನ್ಸ್ ಅಥವಾ ನೀವು ರಿಜಿಸ್ಟ್ರೇಷನ್ ಆಗ್ತಾ ಇರುವಂತದ್ದು ಪ್ರೈವೇಟ್ ಲಿಮಿಟೆಡ್ ಕಂಪನಿನೋ ಅಥವಾ ಫರ್ಮ್ ಅಥವಾ ಇಂಡಿವಿಜುವಲ್ ಅಥವಾ ಪಾರ್ಟ್ನರ್ಶಿಪ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ ಕೇಸ್ ನಿಮ್ದು ಇಂಡಿವಿಜುವಲ್ ಅಂತ ಆಗಿದ್ರೆ ಅಥವಾ ಸೋಲ್ ಪ್ರೊಪ್ರೈಟರ್ಶಿಪ್ ಆಗಿದ್ರೆ ನಿಮ್ದು ಅಫಿಡವಿಟ್ ಬರುತ್ತೆ. ಇನ್ ಕೇಸ್ ನಿಮ್ದು ಲಿಮಿಟೆಡ್ ಕಂಪನಿ ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಆದ್ರೆ ಪವರ್ ಆಫ್ ಅಟರ್ನರಿ ಅಂತ ಬರುತ್ತೆ, POA, ಅದನ್ನ ತಗೊಳ್ಬೇಕಾಗತ್ತೆ. ಸೊ ಈ ಪ್ರೊಸೀಜರ್ ಏನು ಉಂಟಲ್ಲ, ಡಿಜಿಟಲ್ ಸಿಗ್ನೇಚರ್ಸ್ ಅನ್ನ ತಗೊಂಡ ನಂತರ ಈ ಫಾರ್ಮೆಟ್ ಅನ್ನ ನೀವು ರೆಡಿ ಮಾಡ್ಕೊಂಡು ನೋಟ್ರಿಯನ್ನ ಮಾಡಬೇಕಾಗತ್ತೆ. ಸೊ ಇದನ್ನ ನೋಟ್ರಿ ಮಾಡಿ ನೀವು ಗವರ್ಮೆಂಟ್ ಆಫ್ ಕರ್ನಾಟಕ ವೆಬ್ಸೈಟ್ ಅಂತ ಇರುತ್ತೆ, ಈ ಪ್ರೊಕ್ಯೂರ್ಮೆಂಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಅಥವಾ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತ ಈ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಸೈನ್ ಅಪ್ ಆಗ್ಬಿಟ್ಟು ನೀವು ಅಪ್ಲೋಡ್ ಅನ್ನ ಮಾಡುವಂತ. ಇದ್ರ ಜೊತೆಗೆ ನಿಮ್ದು ಪಾನ್ ಕಾರ್ಡ್ ಬೇಕಾಗತ್ತೆ. ಇಂಡಿವಿಜುವಲ್ ಆಗಿದ್ರೆ ನಿಮ್ದು ಪಾನ್ ಕಾರ್ಡ್ ಬೇಕಾಗತ್ತೆ. ಇಂಡಿವಿಜುವಲ್ ಬಿಟ್ಟು ಮಿಕ್ಕಿದ್ದು ಅಂದ್ರೆ ಪ್ರೈವೇಟ್ ಲಿಮಿಟೆಡ್ ಅಥವಾ ಪಾರ್ಟ್ನರ್ಶಿಪ್ ಇದ್ರೆ ನಿಮ್ದು ಕಂಪ್ನಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಅದೇ ರೀತಿ ಕೋ ನಾಮಿನೇಟೆಡ್ ಯಾರು ಇರ್ತಾರಲ್ಲ ಸೊ ಅವ್ರದ್ದು ಪಾನ್ ಕಾರ್ಡ್ ಕೂಡ ಬೇಕಾಗತ್ತೆ. ಸೊ ಇದಿಷ್ಟನ್ನ ನೀವು ಅಪ್ಲೋಡ್ ಮಾಡಿದಾಗ ನಿಮ್ದು ಅಡ್ರೆಸ್ ಕೇಳುತ್ತೆ. ಅಡ್ರೆಸ್ ಆಗಿ ಬ್ಯಾಂಕ್ ಡೀಟೇಲ್ಸ್ ಅನ್ನ ಆಡ್ ಮಾಡಬೇಕು. ಅದಾದ ನಂತರ ಅದು ಗವರ್ಮೆಂಟ್ಗೆ ಒಂದು ಅಮೌಂಟ್ ಅನ್ನು ನೀವು ಪೇ ಮಾಡೋದು ಬರುತ್ತೆ. ಸೊ ಅದನ್ನ ಪೇಮೆಂಟ್ ಮಾಡಿಬಿಟ್ಟು ನೀವು ನಿಮ್ಮ ಯೂಸರ್ ID ಮತ್ತೆ ಪಾಸ್ವರ್ಡ್ ಅನ್ನ ಪಡೆದುಕೊಳ್ಳುವಂಥದ್ದು. ಸೊ ಈ ಯೂಸರ್ ID ಪಾಸ್ವರ್ಡ್ ಸಿಕ್ಕ ತಕ್ಷಣ ಫಸ್ಟ್ ಒಂದು ಡಿಫಾಲ್ಟ್ ಆಗಿರೋ ಪಾಸ್ವರ್ಡ್ ಕೊಡ್ತಾರೆ. ಸೊ ಆ ಪಾಸ್ವರ್ಡ್ ಅನ್ನ ನೀವು ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಗೆ ಲಾಗಿನ್ ಆಗ್ಬಿಟ್ಟು ಚೇಂಜ್ ಮಾಡ್ಕೊಳ್ಳುವಂಥದ್ದು. ಸೊ ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಗೆ ಹಾಕಿದಾಗ ಪಾಸ್ವರ್ಡ್ ರೀಸೆಟ್ ಕೇಳುತ್ತೆ. ಆವಾಗ ನೀವು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡ್ಕೊಳ್ಳುವಂಥದ್ದು. ಇದೆಲ್ಲ ಚೇಂಜ್ ಆದ ನಂತರ ನಿಮ್ಮ ಅಪ್ಲಿಕೇಶನ್ ಸೆಂಡ್ ಫಾರ್ ಅಪ್ರೂವಲ್ ಅಂತ ಹೋಗುತ್ತೆ ನೀವು ಲಾಗಿನ್ ಆದಾಗ. ಸೊ ಈ ತರ ಹೋದಾಗ ಸೊ ವಿತಿನ್ ವರ್ಕಿಂಗ್ ಡೇ 24 hours ಅಲ್ಲಿ ಈ ಪ್ರೊಕ್ಯೂರ್ಮೆಂಟ್ ಅಪ್ರೂವ್ ಆಗುತ್ತೆ. ಇನ್ ಕೇಸ್ ನೀವು ಇವತ್ತು ಕಳಿಸಿದ್ರೆ ಪೋರ್ಟಲ್ ಅಲ್ಲಿ ಕೆಲಸ ಮಾಡುವಂತ ವರ್ಕರ್ ಮೇಲೆ ಅದು ಡಿಪೆಂಡ್ ಇರುತ್ತೆ. ಅವರು ನಿಮ್ಮ ಅಪ್ಲಿಕೇಶನ್ ಹೋಗಿ ಬೇಗ ಪ್ರೊಸೆಸ್ ಮಾಡಿ ಬೇಗ ಅಪ್ರೂವ್ ಕೊಟ್ಬಿಟ್ರೆ ವಿತಿನ್ 1 hour ಅಲ್ಲಿ ನಿಮ್ದು ಈ ಪ್ರೊಕ್ಯೂರ್ಮೆಂಟ್ ಅಪ್ರೂವ್ ಆಗುತ್ತೆ. ಸೊ ಈ ಪ್ರೊಕ್ಯೂರ್ಮೆಂಟ್ ಅಪ್ರೂವ್ ಆದ್ಮೇಲೆ ನಿಮ್ಗೆ ಡ್ಯಾಶ್ ಬೋರ್ಡ್ ಕಂಪ್ಲೀಟ್ ಆಗಿ ಎಲ್ಲ ಪ್ರೊಫೈಲ್ಸ್ ಸಿಗುತ್ತೆ. ಇದು ಸಿಕ್ಕಿದ ತಕ್ಷಣನೇ ನಿಮ್ಗೆ ನೆಕ್ಸ್ಟ್ 24 hours ಈಗ ಅಪ್ರೂವಲ್ ಆಗಿ ನೆಕ್ಸ್ಟ್ 24 hours KPP ಪೋರ್ಟಲ್ದು ಪಾಸ್ವರ್ಡ್ ಸಿಗುತ್ತೆ. ಸೊ 24 hours ಆದ್ಮೇಲೆ ನೀವು KPP ಪೋರ್ಟಲ್ಗೆ ಲಾಗಿನ್ ಆಗುವಂಥದ್ದು. ಸೊ KPP ಪೋರ್ಟಲ್ಗೆ ಲಾಗಿನ್ ಆದ್ಮೇಲೆ ಸೊ ಪಾಸ್ವರ್ಡ್ ಮತ್ತೆ ಚೇಂಜ್ ಮಾಡೋದು ಕೇಳುತ್ತೆ. ಸೊ ಆಮೇಲೆ ಮತ್ತೆ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡಿ KPP ಪೋರ್ಟಲ್ ಲಾಗಿನ್ ಆಗುತ್ತೆ. ಸೊ KPP ಪೋರ್ಟಲ್ ಲಾಗಿನ್ ಆದ ತಕ್ಷಣ ಜಾವಾ ಸೆಟಪ್, ಡಿಜಿಟಲ್ ಸೈನ್ ಸೆಟಪ್ ಅಂತ 2 ಆಪ್ಷನ್ಸ್ ಬರುತ್ತೆ. ಸೊ ಇದನ್ನ ನೀವು ನಿಮ್ಮ ಸಿಸ್ಟಮ್ ಅಲ್ಲೇ ಅವ್ರು ಕೊಟ್ಟಿರ್ತಾರೆ, ಅದನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣನೇ ಡೈರೆಕ್ಟ್ ಆಗಿ ಡ್ಯಾಶ್ ಬೋರ್ಡ್ ಬರಲ್ಲ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಸಿಸ್ಟಮ್ ಅನ್ನ ರೀಸ್ಟಾರ್ಟ್ ಮಾಡಿ ಮತ್ತೆ ಲಾಗಿನ್ ಆದಾಗ ನಿಮ್ಗೆ ಕಂಪ್ಲೀಟ್ ಆಗಿ ಡ್ಯಾಶ್ ಬೋರ್ಡ್ ಬರುತ್ತೆ. ಸೊ ಆ ಡ್ಯಾಶ್ ಬೋರ್ಡ್ ಅಲ್ಲಿ ಇಮೇಲ್ ID ವೆರಿಫೈ ಕೇಳುತ್ತೆ, ಮೊಬೈಲ್ ನಂಬರ್ ವೆರಿಫೈ ಕೇಳುತ್ತೆ. ಅದಾದ ನಂತರ ಮ್ಯಾನೇಜ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಡಿಜಿಟಲ್ ಸಿಗ್ನೇಚರ್ಸ್ ಅನ್ನ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅದಾದ ನಂತರ ಮತ್ತೆ ಮ್ಯಾನೇಜ್ ಸ್ಟ್ಯಾಚ್ಯುಟರಿ ಅಂತ ಇರುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ಅನ್ನ ಕಂಪ್ಲೀಟ್ ಆಗಿ ವೆರಿಫೈ ಮಾಡ್ಕೊಳ್ಳಿ ಇನ್ನೊಂದ್ಸಲ. ಸೊ ಇದಾದ ತಕ್ಷಣ ನೀವು ಮತ್ತೆ ಇಮೇಲ್ ID ಮತ್ತೆ ಮೊಬೈಲ್ ನಂಬರ್ ವೆರಿಫಿಕೇಶನ್ ಕೇಳುತ್ತೆ. ಸೊ ಅದನ್ನು ಕೂಡ ಮಾಡ್ಕೊಂಡ್ಮೇಲೆ ನಿಮ್ಗೆ ಟೆಂಡರ್ ಮ್ಯಾನೇಜ್ಮೆಂಟ್, ಆಪ್ಷನ್ ಮ್ಯಾನೇಜ್ಮೆಂಟ್ ಮತ್ತೆ ಕಂಪ್ಲೀಟ್ ಆಗಿ ಮೈ ಪೇಮೆಂಟ್ಸ್ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ. ಸೊ ಇದಾದ್ಮೇಲೆ ನೀವು ಟೆಂಡರ್ ಮ್ಯಾನೇಜ್ಮೆಂಟ್ಗೆ ಹೋಗ್ಬಿಟ್ಟು ಡಾಕ್ಯುಮೆಂಟೇಶನ್ಸ್ ಏನೇನು ಪರ್ಟಿಕ್ಯುಲರ್ ಟೆಂಡರ್ ರಿಲೇಟೆಡ್ ಏನು ಡಾಕ್ಯುಮೆಂಟ್ಸ್ ಉಂಟಲ್ಲ ಅದನ್ನ ನೀವು ನೋಡುವಂಥದ್ದು. ಸೊ ಇದಿಷ್ಟು ಈ ಪ್ರೊಕ್ಯೂರ್ಮೆಂಟ್ KPP ಪೋರ್ಟಲ್ ರಿಜಿಸ್ಟ್ರೇಷನ್ ಪ್ರೊಸೀಜರ್. ಸೊ ಇದನ್ನ ನೀವು
ನೀವಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ, ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋತೀರಾ. ನಿಮ್ಗೆ ಗೊತ್ತಿರೋ ಹತ್ರನೇ ಮಾಡ್ಕೊಳ್ಳಿ. ಸೊ ನಮ್ಮ ಹತ್ರನೇ ಮಾಡ್ಕೊಳ್ಬೇಕು ಅಂತ ಯಾವತ್ತೂ ಕೂಡ ನಾವು ಹೇಳಿಲ್ಲ. ಸೊ ನಮ್ಮ ಹತ್ರ ಮಾಡ್ಕೊಂಡ್ರೆ ಇದೆಲ್ಲ ನಾವು ಮಾಡಿ ನಿಮ್ಗೆ ಕೊರಿಯರ್ ಮಾಡಿ, ಸೊ ಕಾನ್ಫಿಗರೇಷನ್ಸ್ ಕೂಡ ನಮ್ಮ ಕಡೆಯಿಂದ ನಾವು ಮಾಡ್ಕೊಡ್ತೀವಿ. ಆಲ್ಮೋಸ್ಟ್ 3 to 4 years ಆಯ್ತು ಇದು ಮಾಡ್ತಾ ಇದ್ದೆ. ಸೊ ನಿಮ್ಗೆ ಹೇಗೆ ಅನ್ಸಿದೆ, ಎಷ್ಟು ಜನ ನಮ್ಮ ಹತ್ರ ಮಾಡ್ಕೊಂಡಿದ್ದೀರಾ, ಏನಾಗಿದೆ, ಸೊ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.